ವರ್ಷದ ಹಿಂದೆ ಅನುದಾನ ಕೊರತೆ ಇತ್ತು. ಈ ವರ್ಷ ಅನುದಾನ ಕೊರತೆ ಕಾಡಿಲ್ಲ. ಸಿಎಂ ಡಿಸಿಎಂ ಒಳ್ಳೆಯ ಅನುದಾನವನ್ನ ಕೊಟ್ಟಿದ್ದಾರೆ. ವಿಳಂಬವಾದರೂ ಅನುದಾನ ಬಂದೇ ಬರುತ್ತೆ. ರಾಜ್ಯಕ್ಕಾಗಿ ಯಾಕೆ ಅನುದಾನ ಕೊರತೆ ಅಂದಿದ್ದಾರೋ ಗೊತ್ತಿಲ್ಲ. ಮೊದಲು ಜಿಲ್ಲಾ ಉಸ್ತುವಾರಿ ಸಚಿವರ ಸಮಸ್ಯೆ ಇತ್ತು, ಈಗ ಸರಿ ಹೋಗಿದೆ. ಎಲ್ಲರೂ ಒಟ್ಟಾಗಿ ಹೋಗ್ತಾ ಇದ್ದೇವೆ. ನಾನು ಯಾವುದೇ ಮುಲಾಜಿಲ್ಲದೆ ಮಾತನಾಡುವವನು. ಬಿಆರ್ ಪಾಟೀಲ್ ಈಗ ಯಾಕೆ ಮಾತನಾಡಿದ್ದಾರೆ ಗೊತ್ತಿಲ್ಲ. ಬಿಆರ್ ಪಾಟೀಲ್ ರಾಯರೆಡ್ಡಿ ಕೂಗಾಡಿಯೇ ಅಧಿಕಾರವನ್ನು ಪಡೆದ್ರು ಅಂತ ಹೇಳಿ ಬೆಂಗಳೂರಿನಲ್ಲಿ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ಇದರಲ್ಲಿ ಅನುದಾನ ಕೊರತೆ ಇದ್ದದ್ದು ಒಂದು ವರ್ಷದ ಹಿಂದೆ ಫಸ್ಟ್ ವರ್ಷದಲ್ಲಿ ಮಾತ್ರ ಆಗಿದ್ದು ಬಿಟ್ಟರೆ, ಅದು ಗ್ಯಾರಂಟಿ ಯೋಜನೆಯಿಂದ ಬಿಟ್ಟರೆ ಎರಡನೇ ವರ್ಷದಿಂದ ಯಾವುದೇ ನಮಗೆ ಕೊರತೆ ಬಂದಿದ್ದು ಕಾಣಲಿಲ್ಲ. ನಮಗೆ ಬಹುಶಃ ಯಾರು ಕೊರತೆ ಇದೆ ಅಂತ ಯಾರು ಹೇಳಿದಾರೋ ನನಗೆ ಗೊತ್ತಿಲ್ಲ. ನನ್ನ ಕ್ಷೇತ್ರದಲ್ಲಿ ಮಾತ್ರ ಯಾವುದೇ ಕೊರತೆಗಳನ್ನು ನಾವು ಇವತ್ತು ಕಾಣ್ತಾ ಇಲ್ಲ. ನಮಗೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ. ನಾವು ಇವತ್ತು ಯಾವುದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಅಥವಾ ಯಾವ ಮಂತ್ರಿಗಳಿರ್ಬೋದು ಯಾವುದೇ ಕೇಳಿದ್ರು ನಮಗೇನು ಇಲ್ಲ ಅಂತ ಹೇಳಿಲ್ಲ, ಕೊಟ್ಟಿದ್ದಾರೆ. ಆದರೆ ಒಂದಿಷ್ಟು ಅನುದಾನ ಬರುವಾಗ ಸ್ವಲ್ಪ ಲೇಟ್ ಆಗೋದು ಬಿಟ್ಟರೆ ಅದು ಅನುಷ್ಠಾನ ಆಗೇ ಆಗುತ್ತೆ. ಅದು ಅಲ್ಲಿವರೆಗೆ ಕಾಯಬೇಕು. ಈಗ ನಮ್ಮಲ್ಲಿ ಒಂದಿಷ್ಟು ಅನುಷ್ಠಾನ ದುಡ್ಡು ಬಂದಿದೆ, ಈಗ ಮಾಡಲಿಕ್ಕಾಗಿಲ್ಲ. ಅದು ಮಳೆಗಾಲ ಬಂದುಬಿಡ್ತು, ಹಾಗೆ ನಿಂತು ಹೋಗಿದೆ ಬಿಟ್ಟರೆ ಮಾಡಲಿಕ್ಕಾಗಲಿಲ್ಲ. ಅನುದಾನ ಕೊರತೆ ಇಲ್ಲ ಅನ್ನೋದು ಶುದ್ಧ ಸುಳ್ಳು. ರಾಜ್ಯದ ಮುಖ್ಯಮಂತ್ರಿಗಳು ಈ ಸರಿ ಅಂತೂ ಈ ಬಡ್ಜೆಟ್ಟು 4,09,500 ಕೋಟಿ ಮಾಡಿದ್ದರಿಂದ ಈ ಸರಿ ಹೆವಿ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ನಿರೀಕ್ಷೆಗೆ ಮೀರಿಗೂ ನಮಗೆಲ್ರಿಗೂ ಅನುದಾನ ಬರುತ್ತೆ ಅಂತ ನಾವು ಕಾದಿದ್ದೀವಿ. ಖಂಡಿತ ಬರ್ತದೆ. ಅದು ಯಾರು ಹೇಳಿದ್ದು? ಹಿಂದಿನ ಸರಿ ಬಂದಿದೆಯಲ್ಲ, ನಮಗೆ 2ನೇ ವರ್ಷದಿಂದ ಅನುದಾನ ಬಂದಿದೆ. 3ನೇ ವರ್ಷದಲ್ಲಿ ಚೆನ್ನಾಗಿ ಬರುತ್ತೆ ಅಂತ ನಮ್ಗೆ ಖಂಡಿತ ಗೊತ್ತಿದೆ, ಆಗುತ್ತೆ. ಅದು ಅನುದಾನ ಕೊರತೆ ಅಂತ ಸದ್ಯಕ್ಕೆ ಕಾಣ್ತಾ ಇಲ್ಲ.